ಹಾಯ್ ಎವ್ರಿವನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಗೇನ್ ಅನದರ್ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇದೆ ನನ್ನ ನೇಬರ್ ಮನೆಯಲ್ಲಿ. ನಮ್ಮ ಈ ಹಾಲಿಡೇ ಇಯರ್ ಎಂಡ್ ಪಾರ್ಟಿಗೆ ಕಾಸ್ಟ್ಯೂಮ್ ಏನು ಹಾಕೊಳ್ಳೋಣ ಅಂತ ಅಂದ್ಕೊಂಡು ಕ್ರಿಸ್ಮಸ್ ಕಲರ್ಸ್ ಇಡೋಣ ಅಂತ ರೆಡ್, ವೈಟ್ ಆರ್ ಗ್ರೀನ್ ಔಟ್ಫಿಟ್ಸ್ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಟಿವಿಟೀಸ್ಗೆ ಎಲ್ಲರೂ ಸೇರಿ ಒಂದಷ್ಟು ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಇವತ್ತಿನ ನಮ್ಮದು ಪಾರ್ಟಿ ಹೇಗಾಗುತ್ತೆ ನಿಮಗೆ ತೋರಿಸ್ತೀನಿ. ಸೊ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ. ಎ ಸ್ಮಾಲ್ ಇಂಟ್ರೊಡಕ್ಷನ್ ಟು ಮೈ ನೇಬರ್ಸ್. ಇದು ಶ್ವೇತಾ ಆ್ಯಂಡ್ ಸುಭಾಷ್ ಅಂತ ಇವರೇ ಹೋಸ್ಟ್ ಮಾಡಿದ್ದು ಅವ್ರ ಮನೆಯಲ್ಲಿ ಪಾರ್ಟಿನ. ಇದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಬೇಕು, ಸ್ಮಿತಾ, ನಾಗೇಂದ್ರ, ನಾನು ಮತ್ತು ನನ್ನ ಹಸ್ಬೆಂಡ್. ಇದು ಬಂದು ಹರಿತಾ ಮತ್ತು ವೆಂಕಟ್ ಅಂತ. ಇದು ಜಯಶ್ರೀ ಆ್ಯಂಡ್ ಜೇಸನ್. ಆ್ಯಂಡ್ ಫೈನಲಿ ಇದು ಅಭಿಷೇಕ್ ಆ್ಯಂಡ್ ಆರ್ತಿ. ಎಲ್ಲ ಪಾರ್ಟಿಲಿ ಮೀಟಾಗಿ ಸ್ವಲ್ಪ ಹಾಗೆ ಫಸ್ಟು ಮಾತುಕತೆ ಎಲ್ಲ ಮುಗಿಸಿ ಇಲ್ಲೆಲ್ಲ ಸ್ವಲ್ಪ ಮಕ್ಕಳೆಲ್ಲನೂ ಬೋರ್ಡ್ ಗೇಮ್ಸ್ ಅದು ಇದು ಅಂತ ಆಟ ಆಡ್ತಾಯಿದ್ರು. ಹಾಗೆ ನಾವು ಗರ್ಲ್ಸ್ ಬಿಡ್ತೀವ, ಇದೇ ಚಾನ್ಸು ಸಿಕ್ಕಿದ್ರೆ ನಮ್ಮದು ಗಾಸಿಪ್ಪು ನಮ್ಮ ಮಾತುಗಳನ್ನೆಲ್ಲ ಹಾಡ್ಕೊಂಡು ನಾವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಆಮೇಲೆ ಫೋಟೋ ಸೆಷನ್ ಮಾಡೋಣ ಅಂತ ಒಂದಷ್ಟು ಫ್ಯಾಮಿಲಿ ಪಿಕ್ಚರ್ಸು, ಗ್ರೂಪ್ ಪಿಕ್ಚರ್ಸು ಇದೆಲ್ಲ ತೊಗೊಂಡಾಯಿತು. ನಾವು ಮೀಟ್ ಆಗಾಗ ಆಲ್ಮೋಸ್ಟ್ ಡಿನ್ನರ್ ಟೈಮ್ ಆಗಿತ್ತು. ಸೊ ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ರಲ್ಲ, ಸೊ ಹಶು ಅಂತ, ಸೊ ಅವರೆಲ್ಲ ಬೇಗನೆ ಊಟ ಸ್ಟಾರ್ಟ್ ಮಾಡಿದ್ರು. ಡಿನ್ನರ್ಗೆ ನಾವು ಇಂಡಿಯನ್ ಫುಡ್ಡೇ ಆರ್ಡರ್ ಮಾಡಿದ್ವಿ. ಅಪಟೈಸರ್ಸ್ನ ಹೊರಗಿಂದ ತರಿಸಿದ್ವಿ. ಮೇನ್ ಕೋರ್ಸ್ಗಳನ್ನ ಮಾತ್ರ ಬಾಟ್ಲಕ್ಕೆ ಥರ ಸ್ಪ್ಲಿಟ್ ಮಾಡಿ ಒಬ್ಬೊಬ್ಬರು ಒಂದೊಂದು ಐಟಮ್ನ ತೊಗೊಂಬಂದಿದ್ವಿ. ಏನಪ್ಪ ಇದು ಬರೀ ಕಾಲು ಟ್ರೇಗಳನ್ನ ತೋರಿಸ್ತಾಳೆ ಅಂದ್ಕೊಂಬೇಡಿ. ಇದು ಒಂದು ರೌಂಡ್ ಊಟ ಆಗಿತ್ತು. ಅದಾದಮೇಲಿಂದ ನನಗೆ ರಿಯಲೈಸ್ ಆಯಿತು ಇದು ಫುಡ್ ವೀಡಿಯೋ ಮಾಡಿಲ್ಲ ಅಂತ. ಸೊ ಆಮೇಲೆ ಮಾಡಿಕೊಂಡೆ. ಇದು ನಮ್ಮ ಫಸ್ಟ್ ಗೇಮು ಗ್ರ್ಯಾಬ್ ದಿ ಬಾಟಲ್ ಅಂತ. ವೆರಿ ಸಿಮಿಲರ್ ಟು ಮ್ಯೂಸಿಕಲ್ ಚೇರ್ಸ್. ಇದರಲ್ಲಿ ಬಾಟಲ್ಸ್ನೆಲ್ಲ ನಾವು ಟೇಬಲ್ ಮೇಲೆ ಇಟ್ಟು ಅದರ ಟೇಬಲ್ ಸುತ್ತ ಎಲ್ಲರೂ ಲೈಕ್ ರೌಂಡ್ ಹೊಡಿತಾ ಇದ್ವಿ. ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಮ್ಯೂಸಿಕ್ ಸ್ಟಾಪ್ ಆದಮೇಲೆ ಎಲ್ಲರೂ ಒಂದೊಂದು ಬಾಟಲ್ನ ಗ್ರ್ಯಾಬ್ ಮಾಡಬೇಕು. ಯಾರಿಗೆ ಬಾಟಲ್ ಸಿಗಲ್ಲ ಸೊ ಅವರು ಆ ಗೇಮಿಂದ ಔಟ್ ಅಂತ ಅರ್ಥ. ಇದು ಗೇಮ್ನ ನಾವೇನು ಚೂಸ್ ಮಾಡಿದ್ವಿ ಅಂತಂದರೆ, ಈ ಮ್ಯೂಸಿಕಲ್ ಚೇರ್ಸ್ ಅಂದರೆ ಚೇರ್ಸ್ ಇಟ್ಟು ಚಿಕ್ಕ ಮಕ್ಳು ಇದ್ದಿದ್ದರಿಂದ ಸೊ ಓಡಾಡಬೇಕಾದ್ರೆ ಎಲ್ಲ ಬಿದ್ದು ಏಟೇನಾದರೂ ಮಾಡಿಕೊಂಡ್ರೆ ಅಂತ ಇನ್ಸ್ಟೆಡ್ ನಾವಿದು ಬಾಟಲಲ್ಲಿ ಹೀಗೆ ಮಾಡಿದ್ವಿ. ಸಿಕ್ಕಾಪಡೆ ಫನ್ ಇತ್ತು. ಎಲ್ಲರೂ ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲಿಂದ ನಮ್ಮ ಫೈನಲಿಸ್ಟ್ ಬಂದರು, ಮ್ಯಾಕ್ಸ್ ಮತ್ತು ರಿಷಿ. ಈ ಗೇಮಲ್ಲಿ ಮ್ಯಾಕ್ಸ್ ವಿನ್ ಆದ. ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಇವಾಗ ಒಂದು ರೌಂಡ್ ಆಲ್ರೆಡಿ ಗೇಮ್ ಆಯಿತು. ಸೊ ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಟ್ಯಾಬು. ಬನ್ನಿ ಟ್ಯಾಬು ನಮ್ಮ ಜೊತೆ ನೀವು ಆಟ ಆಡಿ. ಟ್ಯಾಬು ಅಂತಂದರೆ ಇದು ಅಮೆರಿಕನ್ ವರ್ಷನ್ ಆಫ್ ದೇಸಿ ಚಾಟ್. ನೀವು ನಂದು ಪ್ರೀ ಕ್ರಿಸ್ಮಸ್ ಪಾರ್ಟಿ ವಿಡಿಯೋ ನೋಡಿದರೆ ಅದರಲ್ಲೊಂದು ದೇಸಿ ಚಾಟ್ ಅಂತ ಒಂದು ಗೇಮ್ ಮಾಡಿದ್ವಿ. ಸೊ ಇದು ಅದೇ ಥರ ಸಿಮಿಲರು. ಒಂದು ವರ್ಡ್ ಇರುತ್ತೆ, 4 ವರ್ಡ್ಸು ಯೂಸ್ ಮಾಡದೇ ಇರೋದಿರುತ್ತೆ. ಸೊ ಅದನ್ನು ಬಿಟ್ಟು ನೀವು ನಿಮ್ಮ ಟೀಮ್ ಅವ್ರಿಗೆ ಕ್ಲೂಗಳನ್ನ ಕೊಟ್ಟು ದ ಗೆಸ್ ವರ್ಡ್ ಏನಿರುತ್ತೆ, ದ ಆ್ಯಕ್ಚುಯಲ್ ವರ್ಡು, ಅದನ್ನು ಗೆಸ್ ಮಾಡೋಕ್ಕೆ ನೀವು ಕ್ಲೂಗಳನ್ನ ಕೊಡ್ತಾ ಹೋಗಬೇಕು ನಿಮ್ಮ ಟೀಮ್ಗೆ. ಸೊ ಅದನ್ನೇ ಮಕ್ಕಳ ಜೊತೆ ಈ ಆಟ ಕೂಡ ಆಡಿದ್ವಿ. ತುಂಬಾ ಫನ್ ಇತ್ತು. ಮಕ್ಕಳು ಅಷ್ಟೇ ಸಿಕ್ಕಾಪಡೆ ಎಂಜಾಯ್ ಮಾಡಿ ದೇ ಹ್ಯಾಡ್ ಫನ್. Football. You have a property. How do you border the property? Cricket field. Fence. Anything else can you put other than that? Cricket field. Trees. What comes? How is the weather and what? Okay. We make something during Christmas. Right? The kids make cake and. Sword? Yes. Nice. Come on. Okay, let's go. Galileo. My order. Indian. General Charles. Chicken. No. California rolls. You always tell me to order this. There you go. This is an animal. They might find in the Arctic. Polar bear.
Easy pass. Dog. Yeah. You know, you can make a comment. What's formerly known as Twitter. Twitter. And you do a Tweet. Spaghetti. Pizza. Spaghetti. Lasagna. Yes. It's close to winter. Spring. Fall. Yes. oh, okay. Okay, go. You carry it places. Back. Close. What is this? Backpack. What is it? Yes. Okay, what's next? Come on. You go. Stop. It's not my turn. Yeah, I mean, more goals. Mismatch. We got a new I mean, So guys, sing ಇದಂತ ಬ್ರೇಕ್ ಟ್ಯಾಬು ಗೇಮ್ನ ನಮ್ಮ ಟೀಮು ವಿನ್ ಆಯಿತು. ಸೊ ವಿ ಆರ್ ವೆರಿ ಹ್ಯಾಪಿ. ನೆಕ್ಸ್ಟ್ ಗೇಮ್ ಬಂದು ಚಪಾಕ್ ಅಂತ ನಮ್ಮದು ಇವರು ವೆಂಕಟ್ ಅವರು ಈ ಗೇಮ್ನ ಸಜೆಸ್ಟ್ ಮಾಡಿದ್ರು. ಸಿಕ್ಕಾಬಡೆ ಫನ್ ಇತ್ತು. ಇದರಲ್ಲಿ ನಾವು ಮಕ್ಕಳನ್ನ ಇನ್ಕ್ಲೂಡ್ ಮಾಡಲಿಲ್ಲ. ಸೊ ಅವ್ರ ಎಲೆಕ್ಟ್ರಾನಿಕ್ಸು ಇಲ್ಲ ಸ್ವಲ್ಪ ಟಿ ವಿ ಮೂವಿ ನೋಡಿಕೊಂಡು ಅವರು ಆರಾಮಾಗಿ ಮಜಾ ಮಾಡ್ತಾಯಿದ್ರು. ಸೊ ನಾವು ಈ ಚಪಾಕ್ ಗೇಮ್ನ ಆಡಿದ್ವಿ. ಇದಂತೂ ಸೂಪರ್ ಫನ್ ಇತ್ತು. ಇದು ಹೇಗೆ ಆಡೋದು ಅಂತಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ನಮಗೂ ಒಂದು 2 ಟ್ರಯಲ್ ರೌಂಡ್ಸ್ ಮಾಡಬೇಕಾಯ್ತು ಇದನ್ನು ಗೇಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಟ್ರೈ ಮಾಡ್ತೀನಿ ಇದನ್ನು ಹೇಗೆ ಆಡೋದು ಅಂತ ಈ ಗೇಮ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಏನಿಲ್ಲ, 3 ವರ್ಡ್ ಇರುತ್ತೆ. ಏಕ್ ಮಚ್ಲಿ, ಪಾನಿ ಮೇ ಗಯೆ, ಚಪಾಕ್ ಅಂತ ಹೇಳಬೇಕು. ಸೊ ಇದು 3 ವರ್ಡ್ನ ಒಬ್ಬರೇ ಹೇಳೋಂಗಿಲ್ಲ. ಒಬ್ಬರು ಪಕ್ಕ ಯಾರು ಕೂತಿರ್ತಾರೆ ಆ ಥರ ಹೋಗುತ್ತೆ ಇದು ರೌಂಡು. ಸೊ ಮೊದಲನೇವರು ಏಕ್ ಮಚ್ಲಿ ಅಂತ ಹೇಳಬೇಕು, ಅವ್ರ ಪಕ್ಕದವರು ಪಾನಿ ಮೇ ಗಯೆ ಅಂತ ಹೇಳಬೇಕು, ಅವ್ರ ಪಕ್ಕದವರು ಚಪಾಕ್ ಅಂತ ಒಂದು ಕ್ಲಾಪ್ ಮಾಡಬೇಕು. ಸೊ ಅವ್ರ ಪಕ್ಕ ಇರೋರು ದೋ ಮಚ್ಲಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಏಕಾಯಿತು ಮತ್ತು ದೋ ಮಚ್ಲಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಆ ದೋ ಮಚ್ಲಿ ಅನ್ನೋದು ದೋ ಅಂತಂದರೆ ಎರಡು ಸರಿ ಹೇಳಬೇಕು. ಸೊ ಒಂದು ಸರಿ ಒಬ್ಬರು ದೋ ಮಚ್ಲಿ ಅಂತಾರೆ, ಅವ್ರ ಪಕ್ಕದವರು ಮತ್ತೆ ದೋ ಮಚ್ಲಿ ಅನ್ಬೇಕು, ಅವ್ರ ಪಕ್ಕದವರು ಪಾನಿ ಮೇ ಗಯೆ ಅನ್ಬೇಕು, ನೆಕ್ಸ್ಟ್ ಪರ್ಸನ್ನು ಪಾನಿ ಮೇ ಗಯೆ ಅಂತ ಇನ್ನೊಂದು ಸರಿ ಹೇಳಬೇಕು, ಅವ್ರ ಪಕ್ಕದವರು ಚಪಾಕ್ ಅಂತ ಕ್ಲಾಪ್ ಮಾಡಬೇಕು, ಅವ್ರ ಪಕ್ಕದವರು ಎಗೇನ್ ಚಪಾಕ್ ಅಂತ ಕ್ಲಾಪ್ ಮಾಡಬೇಕು. ಸೊ ಈ ಥರ ನೆಕ್ಸ್ಟು 3 ಮಚ್ಲಿ ಹೋಗುತ್ತೆ. ಹಾಗೆ ರೌಂಡು ಕಂಟಿನ್ಯೂ ಆಗುತ್ತೆ. ಸೊ ಯಾರು ತಪ್ಪು ಹೇಳ್ತಾರೆ, ಸೊ ಈ ಮಚ್ಲಿ ಆಗಿರ್ಬೋದು, ಪಾನಿ ಮೇ ಗಯೆ ಆಗಿರ್ಬೋದು ಅಥವಾ ಚಪಾಕ್ ಅನ್ನೋದು ಯಾರು ತಪ್ಪಾಗಿ ಹೇಳ್ತಾರೆ, ಸೊ ಅವರು ಔಟ್ ಅಂತ. ಸೊ ಮತ್ತೆ ನೆಕ್ಸ್ಟ್ ಪರ್ಸನ್ನಿಂದ ಅದು ಗೇಮ್ ರೀಸೆಟ್ ಆಗುತ್ತೆ, ಮತ್ತು ಏಕ್ ಮಚ್ಲಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಗೇಮ್ ಗೋಸ್. तीन मछली चपाक दो मछली चपाक तीन मछली पानी में दो मछली पानी में गए तीन मछली पानी में गए पानी में गए चपाक चार मछली पानी में गए पानी में गए चपाक चपाक पांच मछली पांच मछली पांच मछली ओ पानी में गई पानी में गए चपाक चपाक 6
छह मछली छह मछली छह मछली पानी में गए पानी में गए चपात ಹೋಪ್ಫುಲಿ ನಿಮ್ಗೆ ಇವಾಗ ಸ್ವಲ್ಪ ಅದು ಗೊತ್ತಾಗಿರುತ್ತೆ ಆ ಗೇಮ್ ಹೇಗೆ ಆಟ ಆಡೋದು ಅಂತ. ಆ್ಯಂಡ್ ಇದರಲ್ಲಿ ನಾನು ಮೆನ್ಷನ್ ಮಾಡಲೇಬೇಕು, ಜೇಸನ್ ವಾಸ್ ಸಚ್ ಎ ಸ್ಪೋರ್ಟ್. ಅವರು ನಾನ್ ಇಂಡಿಯನ್ ಆಗಿದ್ರು ಸಹ ಏಕ್ ಮಚ್ಲಿ, ಪಾನಿ ಮೇ ಗಯೆ ಮತ್ತು ಈ ಚಪಾಕ್ ಅನ್ನೋದೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಆ್ಯಂಡ್ ಹಿ ಪಾರ್ಟಿಸಿಪೇಟೆಡ್ ಇನ್ ದಿ ಗೇಮ್ ಸೋ ವೆಲ್. ಹಾಗೆ ಹಿ ಮೇಡ್ ಇಟ್ ಟು ದಿ ಫೈನಲ್ಸ್ ಆ್ಯಸ್ ವೆಲ್. ಸೊ ದಟ್ ವಾಸ್ ವೆರಿ ನೈಸ್. ಕೊನೆಗೆ ದ ವಿನ್ನರ್ ಆಫ್ ದಿಸ್ ಗೇಮ್ ವಾಸ್ ಹರಿತಾ. ನೀವು ಈ ಗೇಮ್ಗಳನ್ನ ಡೆಫಿನೆಟ್ಲಿ ನಿಮ್ಮ ನೆಕ್ಸ್ಟ್ ಪಾರ್ಟಿಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಲಾಟ್ ಆಫ್ ಫನ್. ಹಾಗೆ ಯಾವ ಗೇಮ್ ಆಡಿದ್ರಿ, ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಲಾಸ್ಟ್ಲಿ ನಾವು ಈ ಟೀಮ್ ಮೀಟ್ ಆದಾಗ ಇಟ್ಸ್ ಲೈಕ್ ಎ ಟ್ರೆಡಿಷನ್, ನಾವು ಮಿನಿಮಮ್ ರೀಲ್ ಮಾಡಲೇಬೇಕು. ಸೊ ಹಾಗಾಗಿ ಟು ಎಂಡ್ ದಿ ಪಾರ್ಟಿ 2-3 ರೀಲ್ ಮಾಡಿ ಈ ಪಾರ್ಟಿನ ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.